ನಮಸ್ಕಾರ ರೈತ ಬಾಂಧವರೇ, ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿದ್ದೀನಪ್ಪ ಅಂತಂದ್ರೆ ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿದ್ದೀನಿ. ಸೊ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನಂತ ನಿಮ್ಗೆ ಈಗಾಗಲೇ ಎಲ್ಲರಿಗೂ ಗೊತ್ತಾಗಿರುತ್ತೆ. ಹೌದು, ಇದೇ ನವೆಂಬರ್ 13 ಅಂದ್ರೆ ಇಂದಿನಿಂದ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೃಷಿ ಮೇಳ ನಡೀತಾ ಇದೆ. ಇಲ್ಲಿ ನೋಡ್ತಾ ಇದ್ರೆ ಹಿಂದೆ ಸಾಕಷ್ಟು ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಬಸ್ಗಳಲ್ಲಿ ಸಾಕಷ್ಟು ಜನ ರೈತರು ಬರ್ತಾ ಇದ್ರೆ. ಬನ್ನಿ ಕೃಷಿ ಮೇಳದಲ್ಲಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ನೋಡಿ ರೈತ ಬಾಂಧವರೇ, ಇಲ್ಲಿ ಬಸ್ಗಳು ನಿಂತಿದಾವೆ. ಸೊ ಕೃಷಿ ಮೇಳ ಏನ್ ನಡೆಯುತ್ತಲ್ಲ ಅಲ್ಲಿಗೆ ಸೀದಾ ಕರ್ಕೊಂಡು ಹೋಗ್ತವೆ. ಈ ತರ ಒಂದ್ ಬಸ್ ಫ್ರೀ ಆಗಿ ಕರ್ಕೊಂಡು ಹೋಗ್ತಾರೆ, ಇದಕ್ಕೇನ್ ದುಡ್ಡು ಚಾರ್ಜ್ ಮಾಡಲ್ಲ. ಸೊ ಲೈನ್ ಆಗಿ ಗುರುಗಳ ಬೋಧನೆ ಬಿಸ್ಸಿನ ಮಾತು, ಗುರುಗಳ ಬೋಧನೆ ಬಿಸ್ಸಿನ ಮಾತು, ಮಗದ ಸಂತೋಷ, ಮಗದ ಸಂತೋಷ. ಸೊ ರೈತ ಬಾಂಧವ್ರೆ, ಇಲ್ಲೇನೋ ಗಣೇಶ್ ಗುಡಿ ಅಂತ ಕಾಣ್ತಾ ಇದೆಯಲ್ಲ, ಸೊ ನಾವು ಸ್ಟಾರ್ಟಿಂಗ್ ಅಲ್ಲಿ ಹತ್ಕೊಂಡ್ರೆ ಇಲ್ಲಿ ಒಂದ್ ಬೆಳೆಸ್ತಾರೆ. ಸೊ ಒಂದು ಖುಷಿ ವಿಚಾರ ಅಂದ್ರೆ ನೋಡಿ, ಇಲ್ಲಿ ಶಾಲಾ ಮಕ್ಕಳು ಬಂದಿದ್ದಾರೆ. ಮೇಷ್ಟು ಸಹ ಒಂದು ಶಿಸ್ತಿನ ಬಗ್ಗೆ ಹಾಡಲ್ಲಿ ತಿಳಿಸ್ಕೊಡ್ತಾ ಇದಾರೆ. ಬನ್ನಿ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡ್ಕೊಂಡ್ ಬರೋಣ. ಅನ್ನ ಹಾಕಿದ ಮನೆ ಕೆಡಲ್ಲ, ಗೊಬ್ಬರ ಹಾಕಿದ ಹೊಲ ಕೆಡಲ್ಲ ಅಂತ ಹೇಳ್ತಾ ಇದಾರೆ. ಇದು 100% ಸತ್ಯ. ಸೊ ಇಲ್ಲಿ ನಾವು ಬಸ್ಸಿಂದ ಇಳಿದ್ವಲ್ವಾ, ಇಳಿದ ತಕ್ಷಣ ಈ ಕಡೆ ಹೋಗ್ಬೇಕು. ನೋಡಿ, ಯಾರಾದ್ರೂ ಬರೋರು ಇದ್ರೆ ನೋಡ್ಕೊಂಬಿಡಿ, ಇನ್ನೊಂದ್ಸಲ ತೋರಿಸ್ತೀನಿ. ಇದು ನಾವು ಬಸ್ ಇಳ್ದಿರೋ ಜಾಗ, ಇದ್ರ ಆಪೋಸಿಟ್ ಈ ಕಡೆ ಹೋಗ್ಬೇಕು. ರೈತ ಬಾಂಧವ್ರೆ, ಈಗ ನಾವು ಪತ್ರ ಹೇಳ್ಕೊಂಡು ಅಲ್ಲಿಂದ ನಡ್ಕೊಂಡ್ ಬಂದಿದೀವಿ. ಸೊ ಇಲ್ಲಿ ಕೃಷಿ ಮೇಳ ನಡೀತಾ ಇದೆ. ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಹೇಳಿ. ಸೊ ರೈತ ಬಾಂಧವ್ರೆ, ಈಗ ನಾವು ಕೃಷಿ ಮೇಳದ ಒಳಗಡೆ ಬಂದಿದೀವಿ. ಪಶು ಸಂಗೋಪನೆ ವಿಭಾಗದಲ್ಲಿ ಹೋಗೋಣ. ಇಲ್ಲಿ ಹಳ್ಳಿಕಾರ್ ತಳಿಯ ಎತ್ತುಗಳು ಬರ್ತಾ ಇದೆ. ಹಾಕಿದ್ದಾರೆ ನೋಡಿ ರೈತ ಬಾಂಧವರೇ, ಪಶು ಸಂಗೋಪನಾ ಶಿಕ್ಷಣತೆ ಕೇಂದ್ರ ಸದಟ ಬೆಂಗಳೂರು. ಅಲ್ಲಿ ವಿವಿಧ ತಳಿಯ ಕುರಿಗಳನ್ನು ನೋಡಬಹುದು. ಕಾವೇರಿ ತಳಿಯ ಕುರಿಗಳಿದಾವೆ. ಲಿಂಗ ಪೌನ್ ಇದೆ. ನೋಡಬಹುದು, ರೂಢಾಗಿದೆ. ಚಿತ್ರ ಮನೆಗಳಿದಾವೆ. ಕಾಕಿ ಕ್ಯಾಂಪಲ್ ಮತ್ತೆ ವೈಟ್ ಪಿಕ್ಕಿನಂತ ಬಾತ್ಕೋಳಿಗಳಿದಾವೆ ನೋಡಿ. ಸೊ ಇದು ಕಾಕಿ ಕ್ಯಾಂಪಲ್ ಅಂತ ಹೇಳಿ, ಮತ್ತೆ ವೈಟ್ ಪಿಕ್ಕಿನ್ ಅಂತ ಹೇಳಿ. ಸೊ ರೈತ ಬಾಂಧವರು, ಇವ್ರ ಹತ್ರ ಏನಾದ್ರು ಕೋಳಿ ಅಥವಾ ಬಾತ್ಕೋಳಿ ತಗೋಬೇಕಂತಂದ್ರೆ ಇಲ್ಲಿ ನೋಡಿ ನಂಬರ್ ಇದೆ, ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಈ ನಂಬರ್ಗೆ ನೀವು ಕರೆ ಮಾಡಬಹುದು. ವಿಳಾಸ ಸಹ ಇದೆ. ಹಾಗೆ ಇಲ್ಲಿ ಮೇವಿನ ಬೆಳೆಗಳ ಬೀಜಗಳು ಮುಸ್ಲಿಮ್ದು ರೋಡ್ ಸ್ಕೈಲಾಡ್ ಅಂತ ಹೇಳಿ ಒಂದ್ಸಲ ನುಗ್ಗೆ ಬೀಜ FC 31 ಅಂತ ಹೇಳಿ, ಸ್ಕೈಲೋಕ್ರಾಬ್ ಅಂತ ಹೇಳಿ. ಸೈಗೋಕ್ರಾಬ್ ಅಂತ ಹೇಳಿ, ಕೆಂಟ್ ಅಂತ ಹೇಳಿ, ಆಮೀನ್ ಅಂತ ಹೇಳಿ. ಸೊ ಹೀಗಾಗಿ ಸಾಕಕ್ಕೆ ಹೋಗ್ತು. ಸೊ ಆ ನಂಬರ್ ಕರೆ ಮಾಡಿದ್ರೆ ನೀವು ಈ ಬೀಜಗಳನ್ನ ಪಡ್ಕೋಬಹುದು. ಸೊ 4 ವಾರದ ಕಾವೇರಿ ಮರಿಗಳನ್ನ ಇಲ್ಲಿ ತಗೋಬಹುದು. 5 ಮರಿ ಇರುತ್ತೆ, ಪ್ಲಸ್ ಬಾಕ್ಸ್ ಕೊಡ್ತಾರೆ. 350 ರೂಪಾಯಿ. ನೋಡಿ, ನೀವು ನೋಡ್ಬೋದು, ಇವೆಲ್ಲ 4 ವಾರದ ಮರಿ ಅಲ್ವ ಸರ್? ಹೌದು ಸರ್. ಸೊ ಈಗಾಗಲೇ ನಂಬರ್ ಕೊಟ್ಟಿದೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಫಿಶರೀಸ್ ರಿಸರ್ಚ್ ಅಂಡ್ ಇನ್ಫಾರ್ಮೇಶನ್. ಸೊ ನೋಡ್ಬೋದು, ವಿಧ ವಿಧವಾದಂತ ಮೀನುಗಳನ್ನ ನೀವು ಇಲ್ಲಿ ನೋಡ್ಬೋದು. ನೋಡಿ, ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಅಂಡ್ ಟ್ರೇಡರ್ಸ್ ಅವ್ರದ್ದು. ಇವ್ರ ಹತ್ರ ಬೇರೆ ಬೇರೆ ತಳಿಯ ಕೋಳಿಗಳು ಸಿಗ್ತವೆ. ನಾಟಿ ಕೋಳಿ, ಕಾವೇರಿ, DP ಕ್ರಾಸ್, ಕಡಕ್ನಾಥ್, ಗಿರಿರಾಜ, CB 380 ಅಂತ ಹೇಳಿ.
ನೋಡಿ ಇಲ್ಲಿ ಈಗಾಗ್ಲೇ ಬೇರೆ ಬೇರೆ ತಳಿಯ ಹೋರಿಗಳು ಬಂದಿದಾವೆ. ಇದು ಹಳ್ಳಿಕಾರ್ ತಳಿ ಹೋರಿ. ಸರ್ ನಮಸ್ಕಾರ. ನಮಸ್ತೆ ಸರ್ ತಮ್ಮ ಹೆಸರು? ಯಶವಂತ್ ಅಂತ. ಯಾವ ಊರು ಸರ್? ಗುಂಡೂರು. ಗುಂಡೂರು. ಇದೆಲ್ಲ ಹಳ್ಳಿಕಾರ್ ಹೋರಿ? ಹಾ, ಹಳ್ಳಿಕರು. ಇದೆಲ್ಲ 4 ನಿಮ್ದೇನಾ ಸರ್? ಇಲ್ಲ, ಈ ಒಂದ್ ಜೊತೆ ನಮ್ಮವು. ಈ ಒಂದು ಇಷ್ಟ ನಿಮ್ಮವು. ಸರ್ ಇದ ಹೆಸರು? ಹೆಸರು ಭೀಮಾ ಅನ್ಬಿಟ್ಟು. ಭೀಮ್ ಅಂತ ಹೇಳಿ. ವರ್ಷ ವರ್ಷ ಬರ್ತಾ ಇರ್ತೀರಾ? ಈ ವರ್ಷ? ಇಲ್ಲ, ಇದೇ ವರ್ಷ ಫಸ್ಟ್. ಇದೇ ವರ್ಷ ಬಂದಿದೆ. ಹಾ. ಸರ್ ಎಲ್ಲಾದ್ರೂ ಸ್ಪರ್ಧೆಯಲ್ಲಿ ಏನಾದ್ರು ಅವಾರ್ಡ್ ಏನೋ ಗೆದ್ದಿದ್ದೀರಾ? ಗೆದ್ದಿದೆ. ಯಾವ ಬೇಬಿಯಲ್ಲೆಲ್ಲ ಗೆದ್ದಿದೆ. ಬೇಬಿ ಸಪ್ಲಮ್ಮ ಎಲ್ಲ ಗೆದ್ದಿದೆ. ಸಪ್ಲಮ್ಮ ಜಾತ್ರೆ, ಬೇಬಿ ಜಾತ್ರೆ ಎಲ್ಲ ಗೆದ್ದಿದೆ. ಅಂದ್ರೆ ಇದು ಬರೀ ಇಲ್ಲಿ ಪ್ರದರ್ಶನಕ್ಕೆ ಅಷ್ಟೇ? ಪ್ರದರ್ಶನ ಕಷ್ಟ. ಓಕೆ ಸರ್, ಧನ್ಯವಾದಗಳು ಸರ್. ಸರ್ ನಮಸ್ಕಾರ. ಸರ್ ಹೇಳಿ ಸರ್. ಸರ್ ನಮ್ಮ ಹೆಸರು? ಸುರೇಶ್. ಯಾವ್ದು ಸರ್ ನಿಮ್ದು? ಬನ್ನೂರು. ಬನ್ನೂರು. ಇವೆಲ್ಲ ಬನ್ನೂರಿಂದ ತಂದಿರೋದಾ? ಸರ್ ಸರ್ ಯಾವ್ದಾರ ಒಂದು ಸ್ಪರ್ಧೆಯಲ್ಲಿ ಮಾಡಿ ಏನೋ ತಗೊಂಡಿದ್ದಾವ ಸರ್? ಇದು ಜಾತ್ರೆಲಿ ತಗೊಂಡಿದೆ ಸರ್. ಯಾವ ಜಾತ್ರೆ ಸರ್? ಬನ್ನೂರು ಸರ್. ಬನ್ನೂರು ಜಾತ್ರೆ. ಹಳ್ಳಿಕಾರದಲ್ವಾ? ಹಳ್ಳಿಕರ್ ಸರ್. ಎಷ್ಟಲ್ಲ ಸರ್ ಇದು? ಇದು ಆರಲ್ ಸರ್. ಹ್ಮ್. ಬರೀ ಪ್ರದರ್ಶನ ಮಾರಾಟ ಏನೋ ಮಾಡೋದ? ಇಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ನೋಡಿ ಇಲ್ಲಿ ಕಾಂಗೇಯ ಹಸು ಇದೆ. ಸೊ ಬರೀ ಹಸು ಹೋರಿ ವಿಭಾಗದಲ್ಲಿ ಎಷ್ಟು ಬಂದಿದೆ ಅಂತ ನೀವು ನೋಡ್ಬೋದು. ಇಲ್ಲಿ ಡಾಂಗಿ ತಳಿಯ ಹಸು ಇದೆ, ನೋಡ್ಬೋದು. ನೋಡ್ಬೋದು ವೀಕ್ಷಕರೇ, ರೈತ ಬಾಂಧವರೇ, ಶ್ರೀ ಮಾರುತಿ ರಾಬಿಟ್ ಫಾರ್ಮ್ ಅಂತ ಹೇಳಿ. ಸೊ ರಾಬಿಟ್ ಮೊಲ ಇದಾವೆ ಇಲ್ಲಿ, ವಿವಿಧ ತಳಿದು. ಬೇರೆ ಬೇರೆ ತಳಿದು ಮೊಲಗಳಿದಾವೆ ಇಲ್ಲಿ. ನೀವು ಯಾರಾದ್ರೂ ಮೊಲ ಸಾಕಾಣಿಕೆ ಮಾಡಿದ್ರೆ, ಮೊಲ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಥವಾ ಏನಾದ್ರು ನಷ್ಟ ಹೊಂದಿದ್ರೆ, ಯಾವ ಕಾರಣದಿಂದ ನಷ್ಟ ಹೊಂದಿದ್ರೆ ಅಂತಾನು ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಬನ್ನಿ ಮುಂದೆ ಹೋಗೋಣ. ನೋಡಿ ಡಿಯೋನಿ ಹಸು ಅಂತ ಹಾಕಿದ್ದಾರೆ. ಇದು ಡಿಯೋನಿನೋ ಅಥವಾ ದೇವಣಿನೋ ಗೊತ್ತಾಗ್ತಾ ಇಲ್ಲ. ಬೀದರ್ ಕಡೆ ಆದ್ರೆ ದೇವಣಿದು ತಳಿ ಹಸುಗಳು ಬಹಳ ಸಾಕ್ತಾರೆ. ಸೊ ಇದು ಕಿಲ್ಲರಿ ತಳಿದು. ಸೊ ಇದೆಲ್ಲ ಶ್ರೀಕೃಷ್ಣ ಗೋಶಾಲಾ, ಬೇಗೂರು, ಬೆಂಗಳೂರು. ಏನಾದ್ರು ಮಾಹಿತಿ ಬೇಕಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಇಲ್ಲಿ ವೇಚೂರ್ ತಳಿಯ ಹಸುಗಳನ್ನ ನೀವು ನೋಡ್ಬೋದು. ಸೊ ಇಲ್ಲಿ ಪಕ್ಕದಲ್ಲೇ ಪುಂಗ್ನೂರ್ ತಳಿದ ಹಸುಗಳಿದಾವೆ. ಸೊ ಪುಂಗ್ನೂರು ಈಗಾಗಲೇ ಹೇಳಿದೆ. ಸೊ ಮಲ್ನಾಡ್ ಗಿಡ್ಡ ಬಹಳಷ್ಟು ಜನರಿಗೆ ಐಡಿಯಾ ಇರುತ್ತೆ. ಸೊ ಇಲ್ಲಿ ನಾರಿ ತಳಿಯ ಒಂದು ಹಸುಗಳನ್ನ ನೀವು ನೋಡ್ಬೋದು. ಇಲ್ಲಿ ಎಮ್ಮೆ ನೋಡ್ಬೋದು, ಮುರ್ರಾದು. ಸೊ ಅತಿ ಹೆಚ್ಚು ಹಾಲು ಕೊಡುತ್ತೆ ಇದು ಮುರ್ರಾ ತಳಿಯ ಎಮ್ಮೆ. ಎಮ್ಮೆ ಮರಿ ಇದೆ. ರಾಟಿ ತಳಿಯ ಹಸುಗಳನ್ನ ನೀವು ಇಲ್ಲಿ ನೋಡ್ಬೋದು ವೀಕ್ಷಕರೇ. ಬಂಡೂರು ವೀಕ್ಷಕರೇ, ಬಂಡೂರು ತಳಿಯ ಕುರಿಗಳನ್ನ ಇಲ್ಲಿ ನೋಡ್ಬೋದು, ಎಷ್ಟು ಮುದ್ದಾಗಿದೆ. ನೋಡಿ ವಿವಿಧ ತಳಿಯ ಹಸು ಹೋರಿಗಳನ್ನ ನೋಡ್ಬೋದು ಇಲ್ಲಿ. ನೋಡಿ ಹಳ್ಳಿಕಾರ್ ಹೋರಿಗಳು. ನಂದಿಕೋಡ್ರು, ತಿಂಡು, ಸರ್ಜಾಪುರ ಹೋಬಳಿ, ಆನೇಕಲ್ ತಾಲೂಕು. ಸೊ ರೈತ ಬಾಂಧವರೇ, ಸಲನ್ ಕುರಿ ಮತ್ತು ಮೇಕೆ ಸಾಕಾಣಿಕೆ ಕೇಂದ್ರ. ಇಲ್ಲಿರುವಂತಹ ವಿವಿಧ ತಳಿಯ ಕುರಿ ಮತ್ತು ಮೇಕೆಗಳನ್ನ ನೋಡ್ಬೋದು. ಹೆಂಗ್ ನಿಂತಿದೆ ಟಗರು. ಇಲ್ಲಿ ಡಾರ್ಪರ್ ಕುರಿ ಇದೆ ನೋಡ್ಬೋದು. ಬಂಡೂರು ಕುರಿ ಇದೆ. ರೈತ ಬಾಂಧವರೇ, ಹೈನುಗಾರಿಕೆ ವಿಭಾಗಕ್ಕೆ ಸಂಬಂಧಪಟ್ಟಿರುವಂತಹ ಉತ್ಪನ್ನಗಳ ಹಲವು ಸ್ಟಾಲ್ ಗಳನ್ನ ನೋಡ್ಬೋದು. ಮಿಲ್ಕಿಂಗ್ ಮಷಿನ್ ಆಗಿರ್ಬೋದು, ಫೀಡ್ಸ್ ಆಗಿರ್ಬೋದು.
ಸೊ ಸೈಲೇಜ್ ಬ್ಯಾಗ್ ಮತ್ತೆ ಇನ್ನಿತರ ಉತ್ಪನ್ನಗಳನ್ನ ಈಗ ನೋಡ್ಬೋದು. ಮಿಕ್ಕಿಂಗ್ ಮಷಿನ್ ಆಗಿರ್ಬೋದು. ಸೊ ಇದೇನಾದ್ರು ನಂಬರ್ ಬೇಕಿದ್ರೆ ತಗೊಂಬಿಡಿ, ರಿಸರ್ವ್ ಮಾಡ್ತೀನಿ ನೋಡಿ. ನಂಬರ್ ಇದೆ. ಮಿಲ್ಕಿಂಗ್ ಮಷೀನ್, ಇಲ್ಲಿ ಸೈಲೇಜ್ ಬ್ಯಾಗ್ ಗಳಿದಾವೆ. ರಾಯಲ್ ಪೌಲ್ಟ್ರಿ ಸಲಕರಣೆಗಳು, ಪೌಲ್ಟ್ರಿ ಉತ್ಪನ್ನಗಳನ್ನ ನೀವು ಇಲ್ಲಿ ನೋಡ್ಬೋದು. ಬೇಕಾಗುವಂತಹ ಸಲಕರಣೆಗಳನ್ನ ನೋಡಿ. ಏನಾದ್ರು ಫೋನ್ ನಂಬರ್ ಬೇಕಿದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ರಾಜಣ್ಣ, ಹಳೆ ಚಂದಾಪುರ. ಯಾವೂರಣ? ಆನೇಕಲ್ ತಾಲೂಕು, ಹಳೆ ಚಂದಾಪುರ. ಓಕೆ. ಇದು ಹಳ್ಳಿಕಾರ್ ತಳಿದು ಓರಿಗಳು ತಂದಿರಲ್ಲ, ಏನ್ ಮಾರಾಟ ಮಾಡಕ ಬರೀ ಪ್ರದರ್ಶನಕ್ಕ ಸರ್? ಪ್ರದರ್ಶನ ಮಾಡ್ಲಿಕ್ಕಣ. ಸರ್ ಎಷ್ಟಲ್ಲಿಂದ ಸರ್ ಇದು? ಕಡೆಯಲ್ಲೋ ಕಡೆಯಲ್ಲೋ ಸರ್. ಎಲ್ಲದ ಅವಾರ್ಡ್ ತಗೊಂಡಿದ್ಯಾ? ಪ್ರೈಸ್ ಏನಾದ್ರು ತಗೊಂಡಿದ್ಯಾ ಸರ್? 2022ರಲ್ಲಿ ಚಿನ್ನಾಗಿದೆ ಸರ್ ಇದು. ಯಾವ್ದು ಸರ್? 2022ರಲ್ಲಿ 2022ರಲ್ಲಿ ಚಿನ್ನಾಗಿದೆ. ಎಲ್ಲಿ? ಚಂದಾಪುರದಲ್ಲೇ. ಚಂದ್ರಪುರದಲ್ಲಿ ಆನೇಕಲ್ ತಾಲೂಕು ಮಾಡ್ತಾನೆ. ಬೇಬಿ ಎಲ್ಲಾಗಿದೆ. ಲಾಸ್ಟ್ ಟೈಮ್ ಮುರುಕ್ತಾನೆ ಜಾತ್ರೆ ಮಾಡ್ತೀವಿ. ಮತ್ತೆ ನಮ್ ಕರ್ನಾಟಕದಲ್ಲಿ ದೊಡ್ಡ ಊರಿಗಳು ಈಗಿರ್ತಕ್ಕಂಥದ್ದು ಕೆಲಸ ಮಾಡ್ತೀವಿ, ಶೋಕಿಗೆ ಮಾಡ್ತೀವಿ, ಎಲ್ಲಾದ್ರೂ ಜಾತ್ರೆಗಳಿಗೆ ಹೋಗ್ತೀವಿ. ಹಂಗಾಗಿ ನಾವು ಸಣ್ಣ ರೈತರು ಸರ್. ಸರ್ ಈಗ ನಿಮ್ಮ ಹತ್ರ ಏನಾದ್ರು ಹಳ್ಳಿಕಾರ ಓರಿಗಳು ಇದಾವ ಕೊಡೋವು? ನಮ್ ಭಾಗದಲ್ಲಿ ಇದೆ ಸರ್, ನಾವು ಕೊಡಲ್ಲ ಇನ್ನು. ಹೌದಾ? ಇಸ್ಕೂರಮ್ಮ ಜಾತ್ರೆಗೋಸ್ಕರ ಇಟ್ಕೊಂಡಿದೀವಿ. ಇಸ್ಕೂರ ವೀಲಲ್ಗೆ ತೇರ್ ಕಟ್ತೀವಿ ಸರಿ. ಹಾಗಾಗಿ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಜೈ ಜವಾನ್ ಜೈ ಕಿಸಾನ್ ಜೈ ಹಳ್ಳಿಕಾರ್. ಸರ್ ನಿಮ್ದು ಫೋನ್ ನಂಬರ್ ಹೇಳ್ತೀರಾ? 9916511166. ಸೊ ಸಾಕಷ್ಟು ಜನ ಬರೋದಕ್ಕೆ ಶುರು ಮಾಡಿದ್ದಾರೆ. ಸೊ ಈಗ ನಾವು ಕೃಷಿ ಯಂತ್ರೋಪಕರಣಗಳು ವಿಭಾಗಕ್ಕೆ ಹೋಗೋಣ, ಒಳಗೆ ಏನಿದೆ ಅಂತ ನೋಡೋಣ. ಹಾಗೆ ರೈತ ಬಾಂಧವರಾಗಿರ್ಬೋದು ಅಥವಾ ಗೃಹಿಣಿಯರಾಗಿರ್ಬೋದು, ಬೇಕಿಂಗ್ ತಂತ್ರಜ್ಞಾನ ಕಲ್ತು ಮತ್ತು ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಇಲ್ಲೊಂದು ಅವಕಾಶ ಇರುತ್ತೆ, ನೋಡ್ಬೋದು. ಸೊ ಟ್ರೈನಿಂಗ್ ಕೊಡ್ತಾರೆ, GKVK ಅಲ್ಲೇ ಟ್ರೈನಿಂಗ್ ಇರುತ್ತೆ. ಸೊ ಯಾವ ಉತ್ಪನ್ನಗಳನ್ನ ನೀವು ಮಾಡ್ಬೋದು ಅಂತ ನೋಡ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಈ ಫೋನ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ನೋಡಿ, ಬೇಕರಿ ಉತ್ಪನ್ನಗಳು ಇದಾವೆ ಇಲ್ಲಿ. ಸೊ ಯಾರಿಗಾದ್ರೂ ಆಸಕ್ತಿ ಇದ್ರೆ ಇಲ್ಲಿ ಟ್ರೈನಿಂಗ್ ಸಿಗುತ್ತೆ. ಟ್ರೈನಿಂಗ್ ತಗೊಂಡು ನೀವೊಂದು ಬೇಕರಿ ಉದ್ಯಮನ ಶುರು ಮಾಡ್ಬೋದು. ನೋಡಿ, ಇಲ್ಲಿ ಬಗೆ ಬಗೆಯ ಕೇಕ್ಗಳನ್ನ ತಯಾರು ಮಾಡಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಫೋನ್ ನಂಬರ್ ಕೊಟ್ಟಿದ್ದೆ, ಸ್ಕ್ರೀನ್ ಶಾಟ್ ನೋಡ್ಕೊಂಡು ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ ಅಂತ ಹೇಳ್ತಾ ಬನ್ನಿ ಕೃಷಿ ಯಂತ್ರೋಪಕರಣಗಳ ವಿಭಾಗಕ್ಕೆ ಹೋಗೋಣ. ರೈತ ಬಾಂಧವರೇ, ಕೃಷಿ ಯಂತ್ರೋಪಕರಣ ವಿಭಾಗದಲ್ಲಿ ನೀವು ನೋಡ್ಬೋದು ಹೈಕೋರ್ಟ್ ತಂತಿಗಳು ಇದಾವೆ ಇಲ್ಲಿ. ಸೊ ತತ್ತಿ ಬೇಲಿ ಹಾಕೋದಕ್ಕೆ ಬಳಸ್ತಾರೆ ಈ ತಂತಿಗಳನ್ನ. ಇಲ್ಲಿ ಮೆಶ್ ಸಹ ಸಿಗುತ್ತೆ ನೋಡಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಣುವಂತ ಫೋನ್ ನಂಬರ್ಗೆ ನೀವು ಕರೆ ಮಾಡ್ಬೋದು. ಅಗ್ರಿಮೆಂಟ್ ಮತ್ತು ಓಲಿಯೋ ಮ್ಯಾಕ್ ಸ್ಟಾಲ್ಗೆ ಸ್ವಾಗತ. ಸೊ ಬನ್ನಿ, ಇಲ್ಲಿ ಒಳಗಡೆ ಏನೇನು ಕೃಷಿ ಉತ್ಪನ್ನಗಳು ಸಿಗ್ತವೆ ಅಂತ ನೋಡ್ಕೊಂಡ್ ಬರೋಣ. ಕೃಷಿ ಯಂತ್ರೋಪಕರಣಗಳು, ಕ್ಷಮಿಸಿ. ಇಲ್ಲಿ ವಿವಿಧ ರೇಂಜಿನ ಬ್ರಷ್ ಕಟ್ರು ಹಾಗೂ ಇನ್ನಿತರ ಉತ್ಪನ್ನಗಳನ್ನ ನೀವು ನೋಡ್ಬೋದು. ನೋಡಿ, ವಿವಿಧ ಶ್ರೇಣಿಯ ಯಂತ್ರೋಪಕರಣಗಳಿದಾವೆ. ಪವರ್ ಟಿಲ್ಲರು, ಪವರ್ ವೀಡರು, ವುಡ್ ಚಿಪ್ಪರು, ಇನ್ನಷ್ಟು ಯಂತ್ರೋಪಕರಣಗಳಿದಾವೆ ನೋಡ್ಬೋದು. किसान है उनकी फसल टाइम से निकल गई, अनाज ನೋಡಿ, ಇಲ್ಲಿ ಮ್ಯಾಸಿವ್ ಫರ್ಗ್ಯೂಸನ್ ಟ್ರ್ಯಾಕ್ಟರ್ಗಳನ್ನ ನೀವು ನೋಡ್ಬೋದು. ಟ್ರ್ಯಾಕ್ಟರ್, ಮಿನಿ मुहिम है, ಟ್ರ್ಯಾಕ್ಟರ್. वो सबसे बेस्ट मुहिम है। इस योजना के लिए मैसी कंपनी को मैं मेरी तरफ से तथा मेरी ग्रामवासियों की तरफ से बहुत धन्यवाद देता हूं। ನೋಡ್ಬೋದು, ಇಲ್ಲಿ ಮಿನಿ ಟ್ರ್ಯಾಕ್ಟರ್ ಇದೆ ಮ್ಯಾಸಿವ್ ಫರ್ಗ್ಯೂಸನ್.
ಸೊ ರೈತ ಬಾಂಧವ್ರೆ, ಕಿಸಾನ್ ಕ್ರಾಫ್ಟ್ ಕಂಪನಿಯ ವಿವಿಧ ಯಂತ್ರೋಪಕರಣಗಳನ್ನ ನೀವು ಇಲ್ಲಿ ನೋಡ್ಬೋದು. ನೋಡಿ ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಾರೆ. ಸ್ಪ್ರೇಯರ್ ಸಹ ನೀವು ಇಲ್ಲಿ ನೋಡ್ಬೋದು. ನೋಡಿ ಚಾಪ್ ಕಟರ್ ಮಷಿನ್ ಗಳಿದಾವೆ, ಚಿಪ್ಪರ್ ಇದಾವೆ. ಸೊ ವಿವಿಧ ಟೂಲ್ಸ್ ಗಳನ್ನ ನೋಡ್ಬೋದು. ಔಷಧಿ ಸಿಂಪಡಣೆ ಮಾಡೋದಕ್ಕೆ ಬೇಕಾಗುವಂತಹ ಸ್ಪ್ರೇಯರ್ ಗಳನ್ನ ನೋಡ್ಬೋದು ನೀವಿಲ್ಲಿ. ಸೊ ರೈತ ಬಾಂಧವರೇ, ಬುಲ್ ಕಂಪನಿಯ ಲೋಡರ್ ಗಳನ್ನ ನೀವು ಇಲ್ಲಿ ನೋಡ್ಬೋದು. ರೈತ ಬಾಂಧವರೇ, ಇವಾಗ SVT ಅಗ್ರೋ ಟೆಕ್ನಾಲಜಿ ನೋಡ್ಬೋದು. ಇಲ್ಲಿ ಒಳಗಡೆ ರೋಟೋವೇಟರ್ ಇಲ್ಲಿ ಇದಾವೆ, ಬನ್ನಿ ನೋಡ್ಕೊಂಬರೋಣ. ಇದು 3 ಅಡಿ ರೋಟರಿ ಸ್ಲಾಶರ್. ಸೊ ಪೂರ್ಣ ದರ ಬಂದು 74,531 ರೂಪಾಯಿ ಆಗುತ್ತೆ. ರೈತರ ವಂತಿಕೆ 39,375 ಇರುತ್ತೆ. SC ST ರೈತರಿಗಾದ್ರೆ 11,250 ಇರುತ್ತೆ. ಇದು 4 ಅಡಿ ರೋಟರಿ ಸ್ಲಾಶರ್. ಇಲ್ಲಿ ರೋಟೋವೇಟರ್ ಗಳನ್ನ ನೀವು ನೋಡ್ತಾ ಇದ್ದೀರಾ. ನೋಡಿ ಇದು 6 ಅಡಿದು 1000 RPM ರೋಟೋವೇಟರ್. ಪೂರ್ಣ ದರ 1,30,30,781. ಸಾಮಾನ್ಯ ರೈತರಿಗಾದ್ರೆ 72,422 ಇರುತ್ತೆ. SC ST ರೈತರಿಗಾದ್ರೆ 30,781 ರೂಪಾಯಿ ರೈತರ ವಂತಿಗೆ ಇರುತ್ತೆ. ಇದೆಲ್ಲ SVT ಕಂಪನಿ ಅವ್ರದ್ದು, ವೆಂಕಟೇಶ್ವರ ಇಂಜಿನಿಯರಿಂಗ್ ವರ್ಕ್ಸ್. ಸೊ 5 ಟೈನ್ ಡಕ್ ಫುಟ್ ಇದು ಸಾಮಾನ್ಯ ರೈತರಿಗಾದ್ರೆ 25,562 ಇರುತ್ತೆ. SC ST ರೈತರಿಗಾದ್ರೆ 10,387. ಸೊ ಪೂರ್ಣ ದರ ಬಂದು 44,531 ರೂಪಾಯಿ ಇರುತ್ತೆ. ಸೊ ಇದು 10 ಪ್ಲೇಟ್ ಡಿಸ್ಕ್ ಹ್ಯಾರೋ. ಪೂರ್ಣ ದರ ಬಂದು ನಿಮ್ಗೆ 68,078 ರೂಪಾಯಿ ಇರುತ್ತೆ. ಸಾಮಾನ್ಯ ರೈತರ ವಂತಿಗೆ ಆದ್ರೆ ನಿಮ್ಗೆ 35,500 ರೂಪಾಯಿ ಇರುತ್ತೆ. SC ST ರೈತರಿಗಾದ್ರೆ 11,672 ಇರುತ್ತೆ. ಸೊ ರೈತ ಬಾಂಧವರೇ, ಇಲ್ಲಿರುವಂತಹ ಯಂತ್ರೋಪಕರಣಗಳೇನಾದ್ರು ನೀವು ತಗೋಬೇಕಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೇಳ್ತಾ ಇರ್ತೀರಿ, ಬನ್ನಿ ತೋರಿಸ್ತೀನಿ ನಾನು ನಿಮ್ಗೆ. ಈ ನಂಬರ್ಗೆ ಫೋನ್ ಮಾಡ್ಬೋದು, ವಿಳಾಸನು ನೋಟ್ ಮಾಡ್ಕೋಬಹುದು, ಸ್ಕ್ರೀನ್ ಶಾಟ್ ಹೋಗ್ಕೊಳ್ಳಿ. ಗೊಲ್ರಳ್ಳಿ, ಹರಿಹರ ಮೇನ್ ರೋಡ್, ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್. ಫೋನ್ ನಂಬರ್ ಇಲ್ಲಿದೆ ನೋಡಿ. ರೈತ ಬಾಂಧವರೇ, ಇಲ್ಲಿ ನೋಡ್ಬೋದು ಫಾರ್ಮ್ ಟ್ರ್ಯಾಕ್ ಕಂಪನಿಯ ಒಂದು ಮಿನಿ ಟ್ರ್ಯಾಕ್ಟರ್ ಗಳನ್ನ. ಸೊ ವಿವಿಧ ಶ್ರೇಣಿಯ ಟ್ರ್ಯಾಕ್ಟರ್ ಗಳನ್ನ ನೀವು ಇಲ್ಲಿ ನೋಡ್ಬೋದು. ಫಾರ್ಮ್ ಟ್ರ್ಯಾಕ್ ಕಂಪನಿದು. ಇಲ್ಲಿ ಕೃಷಿ ಯಂತ್ರೋಪಕರಣಗಳ ವಿಭಾಗದಲ್ಲಿ ನೋಡ್ಬೋದು ರೈತ ಬಾಂಧವರೇ, ಒಂದು ಸೋಲಾರ್ ಚಾಲಿತ ಮೋಟಾರ್ ಪಂಪ್ಗಳನ್ನ ಬಳಸೋದಾಗಿರ್ಬೋದು, CRI ಸೋಲಾರ್, ಬೇರೆ ಬೇರೆ ಇದಾವೆ. ಅಲ್ಲಿ ಶಕ್ತಿ ಪಂಪ್ಸ್ ನೋಡ್ಬೋದು. ಇದು ಶಿವ ಇರಿಗೇಷನ್ ಸಿಸ್ಟಮ್ ಅವ್ರದ್ದು.
ಇದು ಶಕ್ತಿ ಕಂಪ್ನಿ, ಇದು ಶಕ್ತಿ ಪಂಪ್ಸ್ ನೋಡಿ ಯಾವ ತರ ಬೀಳ್ತಾ ಇದೆ. ಕೃಷಿ ನೀರಾವರಿ ಉಪಕರಣಗಳ ವಿಭಾಗದಲ್ಲಿ ಇದೀವಿ ರೈತ ಬಾಂಧವರೇ. ಇವಾಗ ನಾವು ಇಲ್ಲಿ ರೇನ್ ಗನ್ಗಳಿದಾವೆ. ಹೇರಂಬ ಎಂಟರ್ಪ್ರೈಸಸ್ ಇದ್ರದ್ದು ಸಂಕ್ಷಿಪ್ತ ವಿಡಿಯೋ ನಾನು ಈಗಾಗಲೇ ಮಾಡಿದ್ದೆ ಧಾರವಾಡ ಕೃಷಿ ಮೇಳದಲ್ಲಿ. ಇಲ್ಲಿ SMR ಗುಡ್ಸ್ ವರ್ಸಸ್ ಪಂಪ್ಸ್ ಅಂಡ್ ಮೋಟರ್ಸ್ ಇದೆ ನೋಡಿ. ನೋಡಿ ಸಾಕಷ್ಟು ಜನ ಬರೋದಕ್ಕೆ ಶುರು ಮಾಡಿದ್ದಾರೆ ಈಗಾಗ್ಲೇ. ಕಿರ್ಲೋಸ್ಕರ್ ಬ್ರದರ್ಸ್ ಇಲ್ಲಿ ಡಾಲ್ಫಿನ್ ಇರಿಗೇಷನ್ಸ್ ನೋಡ್ಬೋದು. ನೀರಾವರಿಗೆ ಬೇಕಾಗುವಂತ ಉಪಕರಣಗಳಿದಾವೆ ಇಲ್ಲಿ. ರೈತ ಬಾಂಧವರೇ, ಕೃಷಿ ಉದಯ ಗ್ರೀನ್ ಸೊಲ್ಯೂಷನ್ಸ್ ನೋಡ್ಬೋದು. ನೀವು ಇಲ್ಲಿ ತಾಡ್ಪಲ್ಗಳಿದಾವೆ. ಬಂದೆಲ್ಲ ಮಾಡ್ಕೊಡ್ತೀರಾ ಫಾರ್ಮ್ ಅಲ್ಲಿ? ಸಿಕ್ಕಾಪಟ್ಟೆ ರಶ್ ಇದೆ, ನೈಟೆಲ್ಲ ಕೆಲ್ಸಕ್ಕೆ ಆಗ್ತಾ ಇಲ್ಲ ಮೇಲೆ. ಸೊ ರೈತ ಬಂದವ್ರೆ, ನೀವು ಇಲ್ಲಿ ನೋಡ್ಬೋದು ಮೈಕಾನ್ ತಂತಿಗಳು ಇದಾವೆ. ಸೊ ಇವ್ರ ಹತ್ರ ಏನಾದ್ರು ತಂತಿಗಳನ್ನ ತಗೋಬೇಕಂದ್ರೆ ನಂಬರ್ ಇದೆ, ಸ್ಕ್ರೀನ್ ಶಾಟ್ ಹೊಡ್ಕೊಂಡು ನೀವು ಫೋನ್ ಮಾಡ್ಬೋದು. ರೈತ ಬಾಂಧವರೇ, ನೀವೇನಾದ್ರೂ ಕೃಷಿ ಮೇಳಕ್ಕೆ ಬಂದಿದ್ರೆ ಇಲ್ಲಿ ಮೈಕಾನ್ ತಂತಿಗಳ ಹತ್ರ ಬನ್ನಿ. ಮಾತ್ರ ಒಂದು ಒಳ್ಳೆ ಕೆಲಸ ಏನಪ್ಪಾ ಅಂತಂದ್ರೆ ನೋಡಿ, ಉಚಿತವಾಗಿ ನೀರ್ ಕೊಡ್ತಾ ಇದಾರೆ ಎಲ್ರಿಗೂ. ಎಲ್ಲ ಕೋಲ್ಡ್ ವಾಟರ್ ನಿಜಕ್ಕೂ ಒಂದು ಮೆಚ್ಚುವಂತ ಕೆಲಸ ಮಾಡ್ತಾ ಇದಾರೆ ಮೈಕಾನ್ ತಂತಿಯವರು. ಸೊ ಮೈಕಾನ್ ತಂತಿಯವರು ಏನ್ ನೀರ್ ಉಚಿತವಾಗಿ ಕೊಡ್ತಾ ಇದಾರೆ ಅಂತ ಹೇಳಿದ್ನಲ್ಲ, ಅದ್ರ ಜೊತೆ ಒಂದು ಬ್ಯಾಗ್ ಕೊಡ್ತಾ ಇದಾರೆ. ರೈತ ಬಾಂಧವರು ಏನಾದ್ರು ತಗೊಂಡ್ರೆ ಅದನ್ನ ಹಾಕೊಂಡು ಹೋಗೋದಕ್ಕೆ. ಥ್ಯಾಂಕ್ ಯು ಸರ್. ರೈತ ಬಾಂಧವರೇ, JS ಆಗ್ರೋ ಇಂಡಸ್ಟ್ರೀಸ್ ಅವ್ರ ಹತ್ರ ನೀವು ಈ ತರ ಒಂದು ಶೇಡೆಡ್ ನೆಟ್ ಲ್ಯಾಟ್ರಲ್ ಪೈಪ್ ನ ತಗೋಬಹುದು. ಫೋನ್ ನಂಬರ್ ಸ್ಕ್ರೀನ್ ಶಾಟ್ ತಗೊಂಡ್ಬಿಡಿ. ಸೊ ರೈತ ಬಾಂಧವರೇ, ಇಲ್ಲಿ ನಮ್ಮ ನೀರು ಮೋಟರ್ ಪಂಪ್ಗಳಿದಾವೆ ನೋಡ್ಬೋದು. ಸರ್ ನಮಸ್ಕಾರ. ಬೆಂಗಳೂರಿನಲ್ಲಿ ನಡೆಯುವ ಕೃಷಿ ಮೇಳದ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಸಾಕಷ್ಟು ಶಾಲೆಯ ಮಕ್ಕಳು ಬರ್ತಾರೆ. ಸಾಕಷ್ಟು ಶಾಲೆಗಳು ತಮ್ಮ ಮಕ್ಕಳನ್ನ ಕರ್ಕೊಂಡ್ ಬರ್ತಾರೆ. ನಮ್ ಚಾನಲ್ ಹೆಸರು ಕೃಷಿ ಜೀವೋಭವ ಅಂತ ಹೇಳಿ. ಕೂಡ ನಿನ್ ಹೆಸರೇನು? ಸಚಿನ್. ಕೂಡ ನಿನ್ ಹೆಸರು? ನನ್ನ ಹೆಸರು ಸುದರ್ಶನ್. ಸುದರ್ಶನ್ ಅಂತ ಹೇಳಿ. ಯಾವ ಸ್ಕೂಲು? ಹಿರಿಯ ಪ್ರಾಥಮಿಕ ಶಾಲೆ ಬೆಂಗಳೂರು. ಹಾ ಓಕೆ. ಸೊ ಇದು ಇದೇ ವರ್ಷ ಬಂದಿರೋದಾ? ವರ್ಷ ಬರ್ತಾ ಇರ್ತೀವಿ. ಇದೇ ವರ್ಷ ಬಂದಿದ್ರ? ಓಕೆ. ಈಗ ಶಾಲೆ ಕಡೆಯಿಂದ ಬೇಸ್ಗಳು ನಿಮ್ಮ ಇತರ ಒಂದು ಕೃಷಿ ಮೇಳಕ್ಕೆ ಕರ್ಕೊಂಡ್ ಬಂದಿರೋದು ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತೈತೆ. ಇಲ್ಲಿ ಏನೇನ್ ನೋಡ್ದೆ ಪುಟ್ಟ ನೀನು? ಇದು ಆಟ ಆಡೋದು, ಮತ್ತೆ ಇವಾಗ ಹೊಲದಲ್ಲಿ ಕೆಲಸ ಮಾಡೋದು ಎಲ್ಲ ನೋಡ್ತೀವಿ. ಇಲ್ಲಿ ಯಾವ ತಳಿದ ಒಂದು ಹಸುಗಳನ್ನ ನೋಡ್ದೆ, ಎಮ್ಮೆಗಳನ್ನ ನೋಡ್ದೆ, ಕುರಿ ಕೋಳಿಗಳನ್ನ ನೋಡ್ದೆ? ಇನ್ನ ಹೋಗ್ಬೇಕು ಇವಾಗ. ಈಗ ಹೋಗ್ತಾ ಇದ್ದೀರಾ? ಓಕೆ, ಥ್ಯಾಂಕ್ ಪುಟ್ಟ. ಥ್ಯಾಂಕ್ಸ್. ರೈತ ಬಂದವರೇ, ಬನ್ನಿ ಮತ್ತಷ್ಟು ಕೃಷಿ ಯಂತ್ರೋಪಕರಣಗಳನ್ನ ನೋಡ್ಕೊಂಡ್ ಬರೋಣ. ಸರಿ ನೋಡಿ, ಕಳೆ ತೆಗೆಯುವಂತ ಯಂತ್ರಗಳಿದಾವೆ, ಯಂತ್ರೋಪಕರಣಗಳಿದಾವೆ.
ಗ್ಲೋಬಲ್ ನೇಚರ್ ಆಗ್ರೋ ಅಂತ ಹೇಳಿ. ಸೊ ಫೋನ್ ನಂಬರ್ ತಗೊಂಡ್ಬಿಡಿ. ನೋಡಿ ಇಲ್ಲಿ ಕೈ ಚಾಲಿತ ಉಪಕರಣಗಳಿದಾವೆ, ಕಳೆ ತೆಗೆಯೋದಕ್ಕಾಗಿರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ಬರುವಂತ ಉಪಕರಣಗಳು ಇಲ್ಲಿದ್ದಾವೆ. ನೋಡಿ ಇಲ್ಲಿ ಪ್ರಕೃತಿ ಆಗ್ರೋ ಇಂಪ್ಯಾಕ್ಟ್ಸ್ ಅಂತ ಹೇಳಿ. ಸೊ ಇವ್ರದ್ದು ಕೃಷಿ ಯಂತ್ರೋಪಕರಣಗಳಿದಾವೆ. ಇಲ್ಲಿ ಚಾಪ್ ಕಟ್ರ್ ಇದೆ, ಬ್ರಷ್ ಕಟ್ರ್ ಇದೆ, ಚಿಪ್ಪರ್ಗಳಿದಾವೆ, ಬೇರೆ ಬೇರೆ ಯಂತ್ರೋಪಕರಣಗಳಿದಾವೆ. ಸೈಕಲ್ ಚಾಲಿತ ಒಂದು ಬ್ರಷ್ ಕಟ್ರ್ ಇದೆ, ನೋಡ್ಬೋದು. ಬೀಜ ಬಿತ್ತುವ ಒಂದು ಉಪಕರಣ, ಯಂತ್ರೋಪಕರಣ ಇದೆ. ಕೋಟಿಗಳು ಸಹ ಇದಾವೆ ಇಲ್ಲಿ. ಸೊ ರೈತ ಬಾಂಧವರು ಇಲ್ಲಿ ನೋಡ್ತಾ ಇದ್ದೀರಾ, ಕ್ಯಾರೆಟ್ ಸೋಯಿಂಗ್ ಮಷೀನ್ ಇದು. ஸோ இது வந்து இதுதான் ஆஃபர் வந்து அதுல மாட்டுறோம். ಹಾ ಸರ್. ஸோ இது ரொட்டேட் ஆகும், இது சீட்ஸ் இருக்கிறது தெரியும். ಸೊ ಇದು ನೋಡಿ ಕ್ಯಾರೆಟ್ ಬೀಜನ ಬಿತ್ತುವಂತ ಮಷೀನ್ ಇದು. வந்து மாத்திக்கலாம், ಹಾ ಸೈಜ್ಗೆ ಏத்த மாதிரி மாத்திக்கலாம். ಓಕೆ, ಇದ್ರಲ್ಲಿ 6 ಸೈಜ್ ಬರುತ್ತೆ. ನಿಮ್ಗೆ ಯಾವ ಸೈಜ್ ಬೇಕಾದ ತರ ನೀವು ಕೊರಿಯಂಡರ್ ಸೀಡ್ ಕೊಟ್ಟು ಕೊರಿಯಂಡರ್ ಸರಿ. ಸೊ ಇಲ್ಲಿ ಈ ತರ attach ಮಾಡಿ ನೀವು 5 rows ಹಾ. 5 rows அட்ஜஸ்ட்மென்ட், டோட்டல் அட்ஜஸ்ட்மென்ட் இதுல அட்ஜஸ்ட் பண்ணிக்கலாம். ಓಕೆ இந்த ட்ரம் ரொட்டேட் ஆகுறது சீட் ட்ராப். ಓಕೆ. ಸೊ ಇಲ್ಲಿ 5 ವೆರೈಟಿ ಇದು ಬರುತ್ತೆ. ಸೊ ಇಲ್ಲಿ ಡ್ರಮ್ ಬಂದು ರೊಟೇಟ್ ಆಗ್ತಿದ್ದಂಗೆಲ್ಲ ನೀವು ಬೀಜ ಬಿತ್ತನೆ ಮಾಡ್ತಾ ಹೋಗುತ್ತೆ ಇದು. ಸರ್ ಇವ್ರ ಫೋನ್ ನಂಬರ್ ಸರ್ 883 883 885 ಹಾ 3987 Okay. ಓವರ್ ಇಂಡಿಯಾ, ತಮಿಳ್ನಾಡು. ಓಕೆ, ಥ್ಯಾಂಕ್ ಯು ಬಾಸ್. ಅವ್ರು ಇಲ್ಲಿ ಚಾಪ್ ಕಟ್ರ್ ಮಷಿನ್ ಗಳಿದಾವೆ, ಇಂಜಿನಿಯರಿಂಗ್ ಅಂತ ಹೇಳಿ. ತೆಂಗಿನಕಾಯಿದು ಸಿಪ್ಪೆ ಸುಲಿಯುವ ಯಂತ್ರ ಸಹ ಏನಿದೆ. ಸೊ ರೈತ ಬಾಂಧವ್ರೆ ಇಲ್ಲಿ ನೋಡ್ಬೋದು, ಚಳ್ಕೆರೆ ವಿಮಲ್ ಪೈಪ್ಸ್ ಅವ್ರದ್ದು. ಸೊ ಇವ್ರ ಹತ್ರ ಬಂದು ಏನೇನ್ ಸಿಗುತ್ತಪ್ಪ ಅಂತಂದ್ರೆ ಲ್ಯಾಟ್ರಲ್ ಪೈಪ್ ಸಿಗುತ್ತೆ, ಮಲ್ಚಿಂಗ್ ಶೀಟ್ ಸಿಗುತ್ತೆ, ವೀಡ್ ಮ್ಯಾಟ್ ಸಿಗುತ್ತೆ, PVC ಪೈಪ್ ಗಳು ಸಹ ಸಿಗುತ್ತೆ. ಸೊ ಡ್ರಿಪ್ ಇರಿಗೇಷನ್ ಗೆ ಬೇಕಾದಂತ ಎಲ್ಲ ಒಂದು ಉತ್ಪನ್ನಗಳು ಇವ್ರ ಹತ್ರ ಸಿಗುತ್ತೆ. ರೈತ ಬಾಂಧವರೇ, ನಿಮ್ಗೇನಾದ್ರೂ ವಿಮಲ್ ಕಂಪ್ನಿಯ ಒಂದು ನೀರಾವರಿಗೆ ಬೇಕಾಗುವಂತ ಉತ್ಪನ್ನಗಳಾಗಿರ್ಬೋದು, ಡ್ರಿಪ್ ಇರಿಗೇಷನ್ ಗೆ ಬೇಕಾಗಿರುವಂತ ಉತ್ಪನ್ನಗಳಾಗಿರ್ಬೋದು, ವೀಡ್ ಮ್ಯಾಟ್, ಮಲ್ಚಿಂಗ್ ಶೀಟ್, ಲ್ಯಾಟ್ರಲ್ ಪೈಪ್, PVC ಪೈಪ್ ಗಳು ಬೇಕಾಗಿದ್ರೆ ಇಲ್ಲಿರೋ ನಂಬರ್ಗೆ ನೀವು ಕರೆ ಮಾಡಬಹುದು. ಇವ್ರದ್ದು ಚಳ್ಳಕೆರೆಲ್ಲೂ ಆಫೀಸ್ ಇದೆ, ಹಾಗೆ ಶಿವಮೊಗ್ಗದಲ್ಲೂ ಸಹ ಆಫೀಸ್ ಇದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ನಂಬರ್ಗೆ ನೀವು ಕರೆ ಮಾಡಬಹುದು. ರೈತ ಬಂದವರೇ, ನೀವೇನಾದ್ರೂ ರೇಷ್ಮೆ ಬೆಳಿಬೇಕಂದ್ರೆ ಇಲ್ಲಿ ಮಾಹಿತಿ ಸಿಗುತ್ತೆ. ಕೇಂದ್ರ ರೇಷ್ಮೆ ಮಂಡಳಿ ಅವರು ಇಲ್ಲಿ ಸಾಲ ಹಾಕಿರ್ತಾರೆ. ಸೊ ಇಲ್ಲಿ ಟಿವಿಲೂ ಸಹ ಮಾಹಿತಿ ಸಿಗುತ್ತೆ. ಇಲ್ಲಿ ತಜ್ಞರು ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ಸೊ ಯಾವ್ಯಾವ ಹಂತಗಳಲ್ಲಿ ಯಾವ ತರ ಬೆಳಿಬೇಕು, ರೇಷ್ಮೆ ಹುಳು ಸಾಕಾಣಿಕೆ ಜೊತೆಗೆ ರೇಷ್ಮೆ ಗಿಡಗಳನ್ನ ಬೆಳೆದ ಬಗ್ಗೆ ಮಾಹಿತಿ ಪಡ್ಕೋಬಹುದು. ನೋಡಿ ಯಾವ್ಯಾವ ಉತ್ಪನ್ನಗಳು ಇಲ್ಲಿ ತಯಾರು ಮಾಡಿದ್ದಾರೆ ರೇಷ್ಮೆಯಿಂದ ಅಂತ ಹೇಳಿ. ರೈತ ಬಾಂಧವರು ಇಲ್ಲಿ ನೋಡ್ಬೋದು, ವಿವಿಧ ಕಂಪನಿಯ ಗೊಬ್ಬರಗಳು ಹಾಗೂ ಔಷಧಗಳು ಸಿಗುತ್ತೆ. ಸೊ ನಿಮ್ಗೆ ಏನೇ ಸಮಸ್ಯೆ ಇದ್ರು ಅದ್ರ ಬಗ್ಗೆ ಮಾಹಿತಿ ಹೇಳಿ ಅದಕ್ಕೆ ಬೇಕಾಗುವಂತ ಔಷಧಿಗಳನ್ನ ಇಲ್ಲಿ ಪಡ್ಕೋಬಹುದು. ಇಲ್ಲಿ ಆರ್ಗ್ಯಾನಿಕ್ ಸಿಗುತ್ತೆ, ಕೆಮಿಕಲ್ ಇರೋದು ಸಿಗುತ್ತೆ. ನೋಡಿ ಇಲ್ಲಿ ಕ್ರಾಪ್ ಫ್ಲವರ್ ಅಂತ ಹೇಳಿ ಡ್ರೋನ್ ಇದೆ. ಸೊ ಔಷಧಿ ಸಿಂಪಡಣೆ ಮಾಡೋದಕ್ಕೋಸ್ಕರ ತಯಾರು ಮಾಡುವಂತ ಡ್ರೋನ್ ಇದು. ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಇದ್ರದ್ದೊಂದು ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ, ಸ್ಕ್ಯಾನ್ ಮಾಡಿ ಇನ್ನಷ್ಟು ಮಾಹಿತಿ ಸಿಗುತ್ತೆ. ಸೊ ರೈತ ಬಾಂಧವರೇ, ಅತಿ ಮುಖ್ಯವಾದ ವಿಭಾಗ ಯಾವ್ದಪ್ಪ ಅಂತಂದ್ರೆ ಸಲಹಾ ಮತ್ತು ಸೇವೆಗಳಂತಿದಾವೆ. ಸೊ ಅಲ್ಲಿ ಸಾಕಷ್ಟು ವಿಡಿಯೋ ಮಾಡಿದ್ದೆ ನಾನು ಹಿಂದಿನ ಕೃಷಿ ಮೇಳಗಳಲ್ಲಿ. ಸೊ ಏನಾಗುತ್ತಂದ್ರೆ ಒಂದೊಂದು ವಿಭಾಗಕ್ಕೆ ತಕ್ಕಂತೆ ಒಂದು ತಜ್ಞರು ಕೂತಿರ್ತಾರೆ. ಅದ್ರ ಬಗ್ಗೆ ನೀವು ಏನಾದ್ರು ಸಮಸ್ಯೆ ಇದ್ರೆ ಹೇಳ್ಕೋಬಹುದು. ನೋಡಿ, ಬೇಸಾಯ ಶಾಸ್ತ್ರ ವಿಭಾಗ,
ಇಲ್ಲಿ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರದ ವಿಭಾಗ ಅಂತ ಇದೆ. ಇಲ್ಲಿ ಅನುವಂಶೀಯತೆ ಮತ್ತು ಸಸ್ಯ ತಳಿಶಾಸ್ತ್ರ ವಿಭಾಗ ಇದೆ. ಇಲ್ಲಿ ತಜ್ಞರು ಇರ್ತಾರೆ, ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಇದು ಬೆಳೆ ಶರೀರ ಕ್ರಿಯಾಶಾಸ್ತ್ರ ಅಂತ ಹೇಳಿ. ಇದು ಅರಣ್ಯಶಾಸ್ತ್ರ ಮತ್ತು ಪರಿಸರ ವಿಜ್ಞಾನ ವಿಭಾಗ. ಇದು ಸಸ್ಯ ರೋಗಶಾಸ್ತ್ರ ವಿಭಾಗ. ಯಾವ್ಯಾವ ಸಸ್ಯಗಳಿಗೆ ಏನೇನ್ ರೋಗ ಬಂದಿದೆ, ಅದಕ್ಕೆ ಏನ್ ಪರಿಹಾರ ಅನ್ನೋದನ್ನ ಇಲ್ಲಿ ತಿಳ್ಕೊಬಹುದು. ಇದು ಕೃಷಿ ವ್ಯವಹಾರ ನಿರ್ವಹಣೆ, ಕೃಷಿ ಅರ್ಥಶಾಸ್ತ್ರ ವಿಭಾಗ. ಇಲ್ಲಿ ತಜ್ಞರ ಹತ್ರ ನೀವು ಏನಾದ್ರು ಸಲಹೆ ಬೇಕಿದ್ರೆ ಕೇಳ್ಬೋದು. ಇದು ರೇಷ್ಮೆ ಕೃಷಿ ವಿಭಾಗ. ಇದು ಜೇನು ಕೃಷಿ ವಿಭಾಗ. ಇದು ಕೃಷಿ ಕೀಟಶಾಸ್ತ್ರ ವಿಭಾಗ. ಕೀಟದ ಸಮಸ್ಯೆಗಳಿದ್ರೆ ಇಲ್ಲಿ ಮಾಹಿತಿನ ಪಡ್ಕೋಬಹುದು. ಇದು ಕೃಷಿ ವಿಸ್ತರಣಾ ವಿಭಾಗ. ನೋಡಿ ಇಲ್ಲಿ ಪ್ರಾಣಿ ವಿಜ್ಞಾನ ವಿಭಾಗ ಅಂತ ಇದೆ. ಸೊ ಮೀನಾಗಿರ್ಬೋದು, ಕೋಳಿ, ಬೇರೆ ಯಾವುದೇ ಒಂದು ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಪಡ್ಕೋಬಹುದು. ಇಲ್ಲಿ ಕೃಷಿ ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗ ಇದೆ. ಇಲ್ಲಿ ಬೀಜ ಮತ್ತು ತಾಂತ್ರಿಕತೆ ವಿಭಾಗ ಇದೆ. ಕೃಷಿ ಇಂಜಿನಿಯರಿಂಗ್ ವಿಭಾಗ ಇದೆ. ಸೊ ದಯವಿಟ್ಟು ಇಲ್ಲಿ ತಜ್ಞರ ಒಂದು ಸಲಹೆನ ಪಡ್ಕೊಳ್ಳಿ. ಯಾವ್ದಾದ್ರು ಒಂದು ಸಮಸ್ಯೆಗಳಿದ್ರೆ ಇಲ್ಲಿ ಇವ್ರ ಹತ್ರ ಪರಿಹಾರನ ಪಡ್ಕೋಬಹುದು. ಆಹಾರ ವಿಜ್ಞಾನ ಮತ್ತು ಪೌಷ್ಟಿಕತೆ ವಿಭಾಗ, ತೋಟಗಾರಿಕೆ ವಿಭಾಗ ಅಂತ ಇದೆ. ಸೊ ಬನ್ನಿ, ಇಲ್ಲೆಲ್ಲ ನಿಮ್ಗೆ ಮಾಹಿತಿ ತಿಳಿಸ್ಕೊಡ್ತಾರೆ. ಸೊ ಇಲ್ಲಿ ನೀರಾವರಿ ಉದ್ಯಾನ ಅಂತ ಮಾಡಿದ್ದಾರೆ. ಸೊ ನೀರಾವರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಉಪಕರಣಗಳನ್ನ ಇಲ್ಲಿ ನೀವು ನೋಡ್ಬೋದು. ಲ್ಯಾಟ್ರಲ್ ಪೈಪು, ಡ್ರಿಪ್ಪು, ಮಲ್ಚಿಂಗ್ ಶೀಟು, ಸ್ಪ್ರಿಂಕ್ಲರ್ ಆಗಿರ್ಬೋದು. ಸೊ ಇದ್ರ ಬಗ್ಗೆ ಇನ್ನೂ ಅಷ್ಟು ಮಾಹಿತಿನ ಪಡ್ಕೋಬಹುದು ನೀವು ಇಲ್ಲಿ ಬಂದ್ರೆ. ರೈತ ಬಾಂಧವರು ಇಲ್ಲಿ ಹಸಿರು ಮನೆ ಕೃಷಿ ಅಂತ ಇದೆ. ಸೊ ಪಾಲಿ ಹೌಸ್ ಅಲ್ಲಿ ಒಳಗಡೆ ಯಾವ ತರ ಬೆಳಿಬಹುದು ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಡ್ರಿಪ್ ಅಂಡ್ ಸ್ಪ್ರಿಂಕ್ಲರ್ ಮೈಕ್ರೋ ಇರಿಗೇಷನ್ ಸಿಸ್ಟಮ್ ಇದು ನೋಡಿ. ವೀಡ್ ಮ್ಯಾಟ್ ಹಾಕಿದ್ದಾರೆ. ಡ್ರಿಪ್ ಸಿಸ್ಟಮ್ ಅಲ್ಲಿ ಮಾಡ್ತಾ ಇದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ನಮ್ ಕಡೆ ಡೊಣ್ಣಿ ಮೆಣಸಿನಕಾಯಿ ಅಂತೀವಿ ಇದಕ್ಕೆ. ಕ್ಯಾಪ್ಸಿಕಮ್ ಬೆಳೆದಿದ್ದಾರೆ. ನೋಡಿ ಇಲ್ಲಿ ಮಲ್ಚಿಂಗ್ ಶೀಟ್ ಹಾಕ್ಬಿಟ್ಟು ಒಂದು ಟೊಮೊಟೊ ಬೆಳೆದಿದ್ದಾರೆ. ಇದರಿಂದ ಏನಪ್ಪ ಉಪಯೋಗ ಅಂತಂದ್ರೆ ಕಳೆ ಬರಲ್ಲ, ಮಣ್ಣಿನಲ್ಲಿ ತೇವಾಂಶ ಉಳಿಯುತ್ತೆ. ಬೇರೆ ಬೇರೆ ತಳಿಯ ಟೊಮೊಟೊ ಬೆಳೆದಿದ್ದಾರೆ ಇಲ್ಲಿ ನೋಡ್ಬೋದು. ಸೊ ರೈತ ಬಾಂಧವರು ಇಲ್ಲಿ ನೋಡ್ಬೋದು, ಸೋಲಾರ್ ಪಂಪ್ ಸೆಟ್ ಗಳನ್ನ ಬಳಸಿ ನೀರ್ನ ಬಿಡುವಂತ ಕೆಲಸ ಮಾಡ್ತಾರೆ. ಸೊ ನಿಮ್ ಕಡೆ ಏನಾದ್ರು ಕರೆಂಟಿನ ಸಮಸ್ಯೆ ಇದ್ರೆ ಈ ತರ ಒಂದು ಸೋಲಾರ್ ಪ್ಯಾನಲ್ ಗಳನ್ನ ಹಾಕಿ ಸೋಲಾರ್ ಪಂಪ್ ಸೆಟ್ ತಗೊಂಡು ನೀವು ಒಂದು ಕರೆಂಟ್ ಸಮಸ್ಯೆನ ಬಗೆಹರಿಸಬಹುದು. ಇಲ್ಲಿ ನೋಡಿ ನೀರು ಯಾವ ಮಟ್ಟಕ್ಕೆ ಬೀಳ್ತಾ ಇದೆ ಅಂತ ಹೇಳಿ. ಸೊ ಇದು ಪಾಲಿ ಹೌಸ್ ಅಲ್ಲಿ ಏನೇನ್ ಬೆಳೆದಿದ್ದಾರೆ ಅಂತ ನೋಡ್ಬೋದು. ಇದೆಲ್ಲ ವೀಡ್ ಮ್ಯಾಟ್ ಹಾಕಿದ್ದಾರೆ ಕೆಳಗಡೆ. ಜಿಪಿ ಸೋಫಿಲಾ ಅಂತ ಹೇಳಿ ಇದು ಡ್ರಿಪ್ ಮೂಲಕ ನೀರನ್ನ ಬಿಡ್ತಾ ಇದಾರೆ ನೋಡಿ ಇಲ್ಲಿ. ಸೊ ಈ ತರ ಒಂದು ಪಾಲಿ ಹೌಸ್ ಅಲ್ಲಿ ಬೆಳೆಗಳನ್ನ ಬೆಳೆಯೋದ್ರಿಂದ ಏನ್ ಲಾಭಪ್ಪ ಅಂತಂದ್ರೆ ನಿಮ್ಗೆ ಖರ್ಚು ಕಡಿಮೆ ಆಗುತ್ತೆ, ಕೀಟಗಳ ಒಂದು ಬಾಧೆ ಕಡಿಮೆ ಇರುತ್ತೆ, ಕಡಿಮೆ ನೀರು ಬಳಕೆ ಮಾಡ್ತಾರೆ. ಸೊ ಇಳುವರಿ ಜಾಸ್ತಿ ಆಗುತ್ತೆ. ಈ ತರ ಒಂದು ಪಾಲಿ ಹೌಸ್ ಮಾಡ್ಕೊಂಡು ನೀವು ಏನಾದ್ರು ಬೆಳಿತೀನಿ ಅಂದ್ರೆ ಸರ್ಕಾರದಿಂದ ಸಬ್ಸಿಡಿ ಸಹ ಇರುತ್ತೆ. ರೈತ ಬಂದವರಿಗೆ ನಾವು ನರ್ಸರಿ ವಿಭಾಗಕ್ಕೆ ಬರೋಣ. ಅಡಿಕೆ ಮತ್ತು ತೆಂಗಿನ ನರ್ಸರಿ ಸೋಹನ್ ಅಂತ ಹೇಳಿದ್ದಾರೆ ನೋಡ್ಬೋದು. ಅಡಿಕೆ ಮತ್ತು ತೆಂಗಿನ ಸಸಿಗಳು ಸಿಗುತ್ತೆ ಇಲ್ಲಿ. ಫೋನ್ ನಂಬರ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೊಳ್ಳಿ. ಇಲ್ಲಿ ಪಕ್ಕದಲ್ಲಿ ಬಂದ್ರೆ SJB ಮೆಕಡಮಿಯಾ ನರ್ಸರಿ ಅಂತಿದೆ. ಸೊ ಇಲ್ಲಿ ಮೆಕಡಮಿ ಸಸಿಗಳನ್ನ ತಗೋಬಹುದು.
ನೋಡಿ ಫೋನ್ ನಂಬರ್ ಇದೆ, ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಸೊ ವಿಳಾಸ ಬಂದು ಎನ್ ಮತ್ತಿಘಟ್ಟ, ನೆಟ್ಟೂರು ಹೋಬಳಿ, ಗುಬ್ಬಿ ತಾಲೂಕು, ತುಮಕೂರು ಅಂತ ಹೇಳಿ. ಸಪ್ತಗಿರಿ ನರ್ಸರಿ ಫಾರ್ಮ್. ನೋಡಿ ಇಲ್ಲಿ ವಿವಿಧ ಹಣ್ಣಿನ ಸಸಿಗಳನ್ನ ನೀವು ಇಲ್ಲಿ ನೋಡ್ಬೋದು. ಸಪೋಟ ಇದೆ ಇಲ್ಲಿ. ಯಾವ ತಳಿ ಸಪೋಟ ಅಂತ ತೋರಿಸ್ತೀನಿ. ಇದು ಬನಾನಾ ಸಪೋಟ ಅಂತ ಹೇಳಿ ನೋಡಿ. ಇದು ಮಲೇಷಿಯನ್ ಆರೆಂಜ್ ಅಂತೆ. ಇದು ಮೆಕಡೋಮಿಯಾ ನಟ್ಟು. ಇದು ಪ್ರಕಾಶ್ ಚಂದ್ರ. ಸೊ ಇದು ಕಿನ್ನೋ ಆರೆಂಜ್ ಅಂತ ಹೇಳಿ. ಸುರಿನಾಮ್ ಚೆರ್ರಿ ಅಂತೇಳಿ ನೋಡಿ. ಇದು ಬಾರ್ಬಡೋಸ್ ಚೆರ್ರಿ. ಇದು ಹನುಮ ಫಲ, ಸೀತಾಫಲ, ರಾಮಫಲ ತರ ಇದು ಹನುಮ ಫಲ. ಇದು ರೆಡ್ ಐವರಿ ಮಾವಿಂದು ಸಸಿಗಳಿದಾವೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಹಣ್ಣಿನ ಒಂದು ಸಸಿಗಳು ಸಿಗುತ್ತೆ. ಸೊ ತೀರಾ ಒಳಗಡೆ ಬಂದ್ರೆ ನರ್ಸರಿ ವಿಭಾಗ ಸಿಗುತ್ತೆ. ಇಲ್ಲಿ ನೀವು ಏನಾದ್ರು ಸಸಿಗಳು ಬೇಕಂದ್ರೆ ತಗೋಬಹುದು. ಸೊ ರೈತ ಬಾಂಧವರೇ, ನೋಡಿದ್ರಿ ಈ ವಿಡಿಯೋದಲ್ಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಈ ಒಂದು 2025 GKVK ಕೃಷಿ ಮೇಳದ ಒಂದು ಚಿತ್ರಣವನ್ನ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಇವತ್ತು ನಾವು ನವೆಂಬರ್ 13ನೇ ತಾರೀಕಿನ ಇಲ್ಲಿದ್ದೀವಿ. ಇವತ್ತಿನಿಂದ ಶುರುವಾಗಿದೆ, 16ನೇ ತಾರೀಕಿನವರೆಗೆ ನಡೆಯುತ್ತೆ. ಯಾವ್ದಾದ್ರು ರೈತರು ಬರ್ಬೇಕಂತಂದ್ರೆ ದಯವಿಟ್ಟು ಬನ್ನಿ. ಕೆಲವು ರೈತರಿಗೆ ಬರಕ್ ಆಗಲ್ಲ, ಸೊ ಅಂತವ್ರಿಗೆ ಉಪಯೋಗ ಆಗ್ಲಿ ಅಂತಾನೆ ಈ ತರ ಒಂದು ಕೃಷಿ ಮೇಳದ ಸಂಪೂರ್ಣ ಚಿತ್ರಣದ ವಿಡಿಯೋನ ಮಾಡ್ತಾ ಇರ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ರೈತ ಬಾಂಧವರೇ. ಜೈ ಹಿಂದ್, ಜೈ ಕರ್ನಾಟಕ.